ಬರುಕಾದವರು ಟೋಪಿ ಹಾಕೊಂಡವರು ಮುಸ್ಲಿಮರು ಬರಬೇಡ ಅಂತ ಹೇಳ್ತಾನೆ. ಇದು ಗೋಮಗಲಭೆ ಅಲ್ಲ. शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल। एडमिशन्स करवाएं। इस नंबर पर कांटेक्ट करें 9008204992। स्वागत है आपका बी न्यूज नेशन में। मैं हूं आबिद हुसैन शेख। बसनगौड़ा पाटिल पर दलितों का आक्रोश। पिछले दिनों एसएस कादरी की प्रेस कॉन्फ्रेंस से शुरू हुआ आरोप प्रति आरोप का सिलसिले की एक और कड़ी राघु कनमेश्वर पर भी नगर विधायक बसनगौड़ा पाटिल को खुलेआम पुलिस थाना कैंपस में धमकाने के आरोप के चलते एफआईआर दर्ज हुआ है। अब आज समर्थकों और दलित संघर्ष समिति की ओर से बीजापुर के अंबेडकर सर्कल में इस कार्रवाई के खिलाफ विरोध प्रदर्शन किया जाने वाला था। पुलिस के द्वारा अनुमति न मिलने से इस प्रदर्शन को रद्द करके मीडिया से बात करते हुए समिति के मुख्य जितेंद्र कांबले ने राघु कनमेश्वर को हमारा पूरा समर्थन है, अनपार्लियामेंट्री शब्दों के कहने पर दलित मुखंडों पर कार्रवाई की जा रही है। क्या अब तक बसनगौड़ा पाटिल ने अनपार्लियामेंट्री शब्दों का इस्तेमाल नहीं किया है? सवाल उठाते हुए हमेशा संविधान, अल्पसंख्यक और दलितों के खिलाफ गलत बयान देने वाले एमएलए पर भी कार्रवाई हो, ऐसा अब नहीं चलेगा, ये हमारी चेतावनी है, कहा जितेंद्र कांबले ने। ದಲಿತ ವಿರೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ, ಕಚ್ಚರಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ, ಮಾನವ ವಿರೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ, ಮನುವಾದಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ, ಸ್ವತಂತ್ರ ಬುದ್ಧಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವರ್ಡ್ ಯೂಸ್ ಮಾಡಿದಾರೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಿಸಿದ್ದಾರೆ ಬಸನಗೌಡ್ರಿ. ಆದ್ರೆ ಬಸನಗೌಡ್ರಿ ಅನ್ಪಾರ್ಲಿಮೆಂಟ್ ವರ್ಡ್ಸ್ಗಳನ್ನು ಭಾಳ ಸಲ ಉಪಯೋಗ ಮಾಡಿದ್ದಾರೆ ಸಂವಿಧಾನದ ವಿರೋಧಿಯಾಗಿ. ಅದು ಅಲ್ಲದೆ ಇಲ್ಲಿ ನಮ್ಮಲ್ಲಿ ಕೋಮುಗಲಭೆ ಹಚ್ಚಲಕ್ಕ ಪ್ರಯತ್ನ ಮಾಡ್ಯಾರ. ಪಾಕಿಸ್ತಾನ ಜೆಂಡಾ ಬಸವನಗೌಡರು ಟಿಪ್ಪು ಸುಲ್ತಾನ್ ಸರ್ಕಲ್ದಾಗ ಹಚ್ಚಿದ್ದು. ಇದನ್ನು ಕೇಸುಗಳು ಬಸವನಗೌಡನ ಮೇಲೆ ಯಾಕೆ ಸರ್ಕಾರ ಮಾಡಿಲ್ಲ? ಈಗ ಹುಡುಗ ಏನೋ ಒಂದು ಮಾತಾಡ್ಯಪ್ಪ ಅಂತಂದ್ರೆ ಅವನ ಮೇಲೆ ಯಾವುದೋ ನಮ್ಮ ಹುಡುಗನ ಕಡೆಯಿಂದ ಕೇಸ್ ಮಾಡಿಸ್ತಾನೆ. ಇಂಥ ಕುತಂತ್ರ ಬುದ್ಧಿ ಬಸವನಗೌಡ ಬಿಡು ಅಂತೇಳಿ ಅವ್ನಿಗೆ ಹೇಳ್ಕೊತೀವಿ. ಮತ್ತು ಒಂದು ವೇಳೆ ಇದೇ ಚಾಳಿ ಮುಂದುವರ್ತದಪ್ಪ ಅಂತಂದ್ರೆ ಈಗ ಬರೀ ಹೇಳೋದಲ್ಲ, ಮಾಡೋರು ನಮ್ಮ ಹುಡುಗರು ಅದಾರ. ಅದನ್ನು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಬಸವನಗೌಡಗೆ. ಆಮೇಲೆ ಈ ರಾಘುಗೆ ಬೆನ್ನೆಲುಬಾಗಿ ಈ ದಲಿತ ಸಂಘರ್ಷ ಸಮಿತಿ ಮತ್ತು ಈ ಸಮಾಜ ಇವನಿಗೆ ಬೆನ್ನೆಲುಬಾಗಿ ನಿಂದಿರ್ತೀವಿ ಅಂಥೇಳಿ ಈ ಬಸವನಗೌಡಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ನಾವು ಇವತ್ತು ಈ ಬಸವನಗೌಡನ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಪೊಲೀಸರು ಕಾರಣಾಂತರಗಳಿಂದ ಬಹುಶಃ ಬಸವನಗೌಡನ ಒತ್ತಡದಿಂದ ನಮಗೆ ಅನುಮತಿ ನೀಡಿಲ್ಲ. ಏನು ಪರವಾಗಿಲ್ಲ, ಏನು ನಮಗೇನು ಅವ್ರು ತೊಂದರೆ ಮಾಡಿಲ್ಲ, ನಾವು ಅವ್ರಿಗೆ ತೊಂದರೆ ಮಾಡಿಲ್ಲ. ಸಂವಿಧಾನಬದ್ಧ ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸಲಿಕ್ಕೆ ನಾವು ಯಶಸ್ವಿಯಾಗಿದ್ದೆವು. ಆದರೆ ರಾಘುವನ್ನ ನಾಳೆಗೆ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ಅದಕ್ಕಾಗಿ ಇವತ್ತಿನ ದಿನ ಈಗೆಲ್ಲ ಸೇರಿದಂಥ ನಮ್ಮ ಹುಡುಗರಿಗೆ ಏನು ಈಗ ಅಸಮಾಧಾನ ಆಗ್ಯದ ಇಲಾಖೆ ಮೇಲೆ, ಅದನ್ನು ಇನ್ನೊಮ್ಮೆ ಇಲಾಖೆ ಮಾಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಕೇಳ್ಕೊಳ್ತಾ ಇದ್ದೀವಿ. ಆದರೆ ಬಸವನಗೌಡ ಈಗ ದಲಿತರು ಅಂಬೇಡ್ಕರ್ ಫೋಟೋ ಇಟ್ಟು ರೊಕ್ಕ ಎತ್ತರ ಅಂತ ಹೇಳ್ತಿದ್ದ. ಮತ್ತು ಅದೇನು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಲ್ಲ. ನಾವೆಲ್ಲಿ ರೊಕ್ಕ ಎತ್ತಿರ್ಬೇಕು? ಇವ ಎತ್ತಿಲ್ಲ, ಕೋಟಿಗಟ್ಟಲೆ ಎತ್ತೇನೆ. ನಾವು ಸಾಮಾಜಿಕ ಸೇವೆಗಾಗಿ ಯಾರ ಕಡೆಯಿಂದ ದಾನ ತೊಗೊಂಡಿರ್ತೀವಿ. ಆದರೆ ಇವನಂಗೆ ರೊಕ್ಕ ಎತ್ತವ್ರಲ್ಲ, ಇವನು ಭ್ರಷ್ಟಾಚಾರ, ಇವನು ದುರಾಡಳಿತ, ಇನ್ನು ಮುಂದೆ ಎಳೆಯಾಗಿ ತೆಗಿತೀವಿ. ಈ ಸಲ ಸುಮ್ಮನಿದ್ದೇವೆ, ಏನೋ ಕೆಲಸ ಮಾಡ್ಕೊತ ಅದನ್ನು ಇರಲಿ ಅಂತೇಳಿ. ಆದರೆ ಏನೂ ಕೆಲಸ ಇಲ್ಲ. ಬರೀ ಬರುಕಾದವರು ಟೋಪಿ ಹಾಕೊಂಡವ್ರು ಮುಸ್ಲಿಮರು ಬರಬೇಡ ಅಂತ ಹೇಳ್ತಾನೆ. ಇದು ಗೋಮಗಲಭೆ ಅಲ್ಲ, ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಲ್ಲ. ಈ ಬಸವನಗೌಡಗೆ ಮೊದಲು ಜೈಲ್ನಾಗ ಹಾಕ್ಬೇಕು ಬಿಟ್ಟು ಹುಡುಗರು ಬೈದು ಮತ್ತು ಯಾಕೆ ಬೈಯುವಂಥ दुर्नडते निन्बेले और खबरों के लिए देखते रहिए बी न्यूज़ नेशन।